ನಮಸ್ಕಾರ ಎಲ್ಲರಿಗೂ. ನಾನು ಮಂಗಳಸೂತ್ರ ಮೊನ್ನೆ ಕಟ್ಟಾಗಿತ್ತು, ಹಾಗಾಗಿ ಅದನ್ನ ಎಕ್ಸ್ಚೇಂಜ್ ಮಾಡೋಕ್ಕಂತಂದ ಹೊಂಟೀನಿ ಇವತ್ತು. ಅದ್ರಾಗ ಬೇರೆ ಡಿಸೈನ್ ಅಂತೂ ಸಖತ್ತಾಗಿದ್ದು. ಮತ್ತು ನಾನು ಫುಲ್ ವಿಡಿಯೋನ ಲಾಸ್ಟ್ ಮೂಮೆಂಟಲ್ಲಿ ಹಾಕೀನಿ ಮಂಗಳಸೂತ್ರದ್ದು. ಮತ್ತು ಆಮೇಲೆ ರಿಂಗ್ ತೊಗೊಂಡಿವಿ ನಮ್ಮ ತಮ್ಮಗೆ, ಹಾಗಾಗಿ ಸಖತ್ ಡಿಸೈನ್ ಇದ್ದು ನಿಮಗೂ ಯೂಸ್ ಆಗ್ಬೋದೇನೋ ಡಿಸೈನ ನೋಡಿರಿ. ಒಂದು ಶಾಪ್ ಒಳಗೆ ಇನ್ನೊಂದು ಶಾಪ್ ಒಳಗಿಂತ ಒಂದು ಸ್ವಲ್ಪ ಡಿಸೈನ್ ವೆರೈಟಿ ಇರ್ತಾವಲ್ಲ, ಹಾಗಾಗಿ ತೋರಿಸೀನಿ. ಏನು ಮಾಡಿ ಬಂದ್ರೆ ಅವ್ರು ಟವಲ್ ಕಟ್ಟಾಳ ಪಪ್ಪ. ಹಾಯ್, ಖುಷಿಯಾರ ಪಪ್ಪ ಟ್ಯಾಕ್ಟ್ರಲ್ಲೇ ಗಳೆ ಹೊಡ್ಯಾಕ್ತಿದ್ರು, ಖುಷಿನೂ ಕರ್ಕೊಂಡು ಹೊಡ್ಯಾಕ್ತಿದ್ರು. ಹಾಗಾಗಿ ಅದನ್ನೊಂದು ವಿಡಿಯೋ ಮಾಡ್ಕೊಂಡು ಯಾಕೆ ಹೆಂಗೆ ಕೂತಿದ್ಲು. ಮತ್ತು ಅದ್ರಾಗ ಅಷ್ಟು ತಂದ್ಕೊಡ್ರೆ ಅವ್ರು ಮುಗಿಸಿ ಬರ್ಕೊಡ್ರೆ ನಾ ಮಳಿನೂ ಬರಾಕತ್ತಿ. ಮಳೆ ನೋಡೋದು ಒಂಥರ ಎಷ್ಟು ಇಷ್ಟ ಅಲ್ಲ, ಹಂಗೆ ಅದ್ರಾಗ ಬೇರೆ ನಾ ವಿಡಿಯೋ ಮಾಡಾಕತ್ತಿದ್ನಲ್ಲ, ಹಂಗೆ ಖುಷಿ ಫೋನ್ ಕವರ್ ತೊಗೊಂಬಂದು ಆಕಿ ವಿಡಿಯೋ ಮಾಡಾಕ್ತಿದ್ಲು. ಮತ್ತು ಮಳೆ ಅಂತೂ ಭಾಳ ಆಗಾಕತ್ತಿತ್ತು, ಮಳೆ ವಿತ್ ಗಾಳಿನೂ ಬಿಸಾಕ್ತಿತ್ತು. ಹಾಗಾಗಿ ಮಳೆ ಭಾಳ ಆಗಲೇ ಇಲ್ಲ, ಗಾಳಿನೂ ಅದ್ರ ಜೊತೆ ಬಿಸಾಕ್ತಿತ್ತು. ನೋಡ್ಕಂದಿ ಹೆಂಗತ್ ನಾಯಿ ಹೆಂಗತ್ ಹೇಳು. ಆಡ ಮರ್ರಿ ಆಡ ಮರ್ರಿ ಹೆಂಗತ. ಅಯ್ಯೋ ಮೊದಲು ಕ್ಯಾಮ್ ಬ್ಯಾಕ್ ಹೆಂಗ್ ಓದಿರ್ತದ ನಮ್ಮ ಮನ್ಯಾಗ. ಮ್ಯಾವ್ ಪಾಪು ಅವ್ರು ಹೆಂಗತ್ತಾರ. ನಿನ್ನ ಶರು ಸಾಲಿಗೆ ಹೋಗಿ ಬಂದು ಹೆಂಗತ್ತಾವ. ಸಾಲಿಗೆ ಹೋಗಿ ಬಂದು ಹೆಂಗ ಅದ್ ತಂಗಿ ಹೆಂಗತ್ತದ ಅದು ಚಿನ್ನಿ ಇಟ್ಟಾಕತ್ತು ಹೆಂಗತ್ತದ. ಖುಷಿ ಹೆಂಗತ್ತಾಳ. ಖುಷಿ ಈಕಿ ಶಟ್ವಂಗ್ ಕೂತ್ ಬಿಡ್ತಾ. ಹಿಂಗ ಶಟ್ವಂಗ್ ಕುಂದ್ರ ಹೆಂಗ್ ಕುಂದಿರ್ತಿ, ಹಿಂಗ್ ಕೂತ್ ಬಿಡ್ತಾ. ಹಂಗ್ ಕೂತ್ ಬಿಡ್ತಾ, ಹಂಗ್ ಕೂತ್ ಬಿಡ್ತಾ. ಕೊಡ್ಲಿಕ್ಕಂದ್ರೆ ಏನ್ರ ಹೆಂಗ್ ಕುಂದಿರ್ತಿ ಮನ್ಯಾಗ. ಹೆಂಗ್ ಕುಂದಿರ್ತಿ ಶಟ್ವಂತ ಶಟ್ವಂಗ್ ಕುಂದ್ರ ಹಿಂಗ ನಮ್ಮ ಮನ್ಯಾಗ ಶಟ್ವಂಗ್ ಕೂತೇ ಇಲ್ಲ ಒಂದು ಸಲ. ಅಲ್ಲೇ ಮಮ್ಮಿ ಇರಲ್ಲ. ಕೂತೇ ಇಲ್ಲ. ಇಲ್ಲಲ್ಲ ಪಪ್ಪಾಗೆ ಹೇಳ ಹೊಸ ಕಾರ್ ತೋ ಪಪ್ಪ. ನೀನು ಹೇಳಿಲ್ಲ, ಇವತ್ತು ನಾಳೆ ತಗೊಂಡ ಬರ್ತಾನೆ ನಿಮ್ಮ ಪಪ್ಪ. ಸೋಗಿ ಬಡ್ದೇ ಇಲ್ಲ ಮಮ್ಮಿ, ಸುಳ್ಳ ಆತಾಳ. ಶೋಗಿ ಅದಾಳಕ್ಕೆ, ಶೋಗಿ ಸುಬ್ಬಾರದ ಮೂಗಿ. ನಿನ್ ಮೂಗೆಲ್ಲತಿ ಅಮ್ಮ ಏಮ್ಮ ನಿನ್ ಮೂಗೆಲ್ಲತಿ ಹೇಳ ಅಜ್ಜಿಗೆ. ಮೂಗು ಕಣ್ಣು ತಲಿ ಕೂದಲ ಓಹೋ ಬಾಯಿ ಅಯ್ಯೋ ನಾಲ್ಗೆ ಕೈಯಲ್ಲವು ಹೊಟ್ಟೆ ಕಾಲ ಒಳ್ಳ ಬ್ಯಾಗ್ ಎಲ್ಲ ಹಾಕೋದಮ್ಮ. ಸ್ಕೂಲ್ ಬ್ಯಾಗ್ ಎಲ್ಲ ಹಾಕೋದು ಅಲ್ಲ ಹಾಕೋದ. ಏನೇ ಮಮ್ಮಿ ಸ್ಕೂಲಿಗೆ ಏನೇನು ತೊಗೊಂಡಕ್ಕಿ ಕೇಳು. ಹಣ್ಣ, ವಾಟರ್ ಬಾಟಲ್ ಬೇಕದಕ್ಕಿಗೆ, ಬ್ಯಾಗ. ಮಾಮ ಮೊದ್ಲೇ ಬ್ಯಾಗ್ ಮಾಮ ಬ್ಯಾಗ, ವಾಟರ್ ಬ್ಯಾಗ, ಸಾಲಿ ಬ್ಯಾಗ, ಒಂದ್ ಜೋಡ್ ಬೂಟ, ಒಂದ್ ಜೋಡ್ ಸಾಯಿವು ರಸ ಕೊಡಿಸ್ತ. ಓಕೆ, ಸಾಲಿ ಹೆಸರು ನಾವು ಹಚ್ತೀವಿ. ಒಣ್ಣೆದು ಅದಕ್ಕೆ ಬ್ಯಾಡವ ಇಲ್ಲಿ ಕೇಳುವಲ್ಯಾಕ. ಅಜ್ಜಿ ಕುಕ್ಕ ಕೇಳಬಾರ್ದ. ನಿಂಗೂ ಕುಕ್ಕ ಹಾಕಿನಿ ಹಚ್ಚಿನ್ಲ. ಅಲ್ಲೇ ಇರ್ಲಿ ಅಲ್ಲೂ ಇರ್ಲಿ. ಬೇಡವ ನಮ್ದು. ನಮಗೂ ಬೇಕ್ರಿ ಸಾಹೇಬ್ರ, ನಮಗೂ ಬೇಕ್ರಿ ಸಾಹೇಬ್ರ. ಸಕ್ಕರೆ
ಇದೇ ಮಂಗಳಸೂತ್ರ ಕಟ್ಟಾಗಿತ್ತು ಮತ್ತು ಈ ಮಂಗಳಸೂತ್ರ ನಂಗೆ ಭಾಳ ಇಷ್ಟ ಆಗಿತ್ತು. ಯಾಕಂತಂದ್ರೆ ಭಾಳ ಇಲ್ಲಂತಂದ್ರೆ ಇದು 4 ವರ್ಷನ ಆಗಿತ್ತು. ಮತ್ತು ನನಗೆ ಭಾಳ ಫುಲ್ ಕೊಳ್ತುಂಬ ಅನಿಸ್ತು. ಇದು ಒಂದೇ ಚೈನಿದ್ದು ಐತಲ್ಲ ಒಂದು ಸ್ವಲ್ಪ ಬಣ ಬಣ ಅನ್ಸಕತ್ತಿ. ಅಂದರೂ ಇದು ಭಾಳ ಇಷ್ಟ ಅನಿಸ್ತು. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಕಟ್ಟಾಯ್ತು. ಮತ್ತು ನನಗೂ ಇದು ಭಾಳ ದಿನನ ಆತತ್ತಂದು ಭಾಳ ಕರ್ಮಣಿ ಇದ್ದುಲ್ಲ. ನಂಗೆ ಯಾಕೋ ಕರ್ಮಣಿದು ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಜಾಸ್ತಿ ಕರ್ಮಣಿದು ತೊಗೊಂಡಿಲ್ಲ ಈ ಸಲ. ಜಸ್ಟ್ ಬರೀ ಚೈನಿದ್ದು ತೊಗೊಂಡು ಮತ್ತು ಅಷ್ಟು ತಂದ್ಕೊಡ್ರಣ ಖುಷಿ ನಾನು ಒಂದೆರಡು ರೀಲ್ಸ್ ಮಾಡ್ಕೊಂಡ್ವಿ. ಮತ್ತು ಖುಷಿ ಅಂತೂ ಮಲ್ಕೋಲೇ ಇಲ್ಲ. ಇಲ್ಲಿ ಎದ್ದಾಕಿ ಬರೋ ಮಟನೂ ಮಲ್ಕೋಲಿಲ್ಲ. ಸಿಕ್ಕಾಪಟ್ಟಿ ಕಾಡಾಕ್ತಿದ್ಲು. ಹಂಗೆ ಒಂದೊಂದು ಮಂಗಳಸೂತ್ರದ್ದು ಡಿಸೈನ್ ತೋರ್ಸಾಕ್ತಿದ್ರು, ವೆರೈಟಿ ಇದ್ದು. ಬಟ್ ಅಷ್ಟು ಇದು ಅನಿಸ್ಲಿಲ್ಲ ನನಗೆ. ಯಾಕಂತಂದ್ರೆ ಅವನ್ನೆಲ್ಲ ನಾನು ನೋಡಿದ್ನಿ ಇನ್ನೊಬ್ರು ಇದ್ರೆ ಇದೊಂದು ಸ್ವಲ್ಪ ಚೇಂಜ್ ಅನಿಸ್ತಂತಂದು ಇದನ್ನ ತೊಗೊಂಡು. ಮತ್ತು ನಾನು ಜಾಸ್ತಿ ಕರ್ಮಣಿ ಇದು ತೊಗೋಕೋ ಹೋಗಲಿಲ್ಲ. ಮತ್ತು ನನಗೀಗ ಹಾಕೊಂಡಿದ್ನಿಲ್ಲ, ಹಾಗಾಗಿ ಅದು ಬೋರ್ ಅನ್ನಿಸ್ಬಿಟ್ಟಿತ್ತು. ಮತ್ತು ಕರ್ಮಣಿ ಜಾಸ್ತಿ ಇದ್ರೆ ಮತ್ತು ವಾಪಸ್ ಅವರು ಅದ ರೇಟಿಗೂ ಹಿಡಂಗಿಲ್ಲ ಅಂತಂದ್ರು. ನಾನು ತೊಗೊಂಡಿದ್ದು 916 ತೊಗೊಂಡು. ಮತ್ತು ಇಲ್ಲಂತಂದ್ರು ನಂದು ಅದನ್ನು ಕೊಟ್ಟು ವಾಪಸ್ ನಾನು ಒಂದು 23,000 ಕೊಡ್ಬೇಕಾಯ್ತು. ಮತ್ತು ಅದರ ಬೇರೆ ನಾನು ಮುಂದಿಂದು ತಾಳಿ ಒಂದು ಸ್ವಲ್ಪ 916 ಇದ್ದು. ಮತ್ತು ಆಮೇಲೆ ಅದು ತಾಳಿದು ಕರ್ಮಣಿದಿತ್ತಲ್ಲ ಅದು ಒಂದು ಸ್ವಲ್ಪ ಅದು ಬೇರೆ ಇತ್ತಂತ. ಹಾಗಾಗಿ ಅದನ್ನು ಬೇರೆ ತೂಕ ಮಾಡಿದರು ಅವರು. ಹಿಡಿದು 64ಕ್ಕೆ ಹಿಡಿದ್ರೇನು. ಹಾಗಾಗಿ ಈಗ ಸದ್ಯಕ್ಕಿರೋದು ಬಂಗಾರ 71 ಐತೆ ಅಂತಂದರು. ಮತ್ತು ನಮ್ದು ಅಂದರೂ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡೋಕೆ ಹೋದ್ರೆ ನಮ್ಗೆ ಲುಕ್ಷನ್ ಆಗ್ತೈತಿ. ಇಲ್ಲಂತಂದ್ರು 8% ಲುಕ್ಷನ್ ಆಗ್ತೈತಿ. ಮತ್ತು ಆಮೇಲೆ ಅವರು ಮಾಡೋ ಚಾರ್ಜನ್ನು ತೊಗೋತಾರಲ್ಲ, ಹಾಗಾಗಿ ಅದ್ರಾಗ ನಂಗೆ ಚೈನಿದ್ದು ಇಷ್ಟ ಆಯ್ತು. ಇದನ್ನ ತೊಗೊಂಡು ನಾನು ಈಗ ನನ್ನ ಕೈ ಹಿಡ್ದಿನಿಲ್ಲ ಅದನ್ನ ತೊಗೊಂಡು. ಮತ್ತು ಅದು ಲೈಕ್ ಅನ್ನಿಸ್ತು ನಂಗೆ. ಇನ್ನೊಂದು ಸ್ವಲ್ಪ ಚೆಂದಿದ್ದು, ಆದರೆ ನಂಗೆ ಚೈನ್ ಒಂದು ಸ್ವಲ್ಪ ದಿಪ್ಪ ಅನ್ಬೇಕಾಗಿತ್ತು. ಮತ್ತು ಇಷ್ಟು ದಿನ ನಾನು ಕರ್ಮಣಿದು ಅದು ಹಾಕಿದ್ನೆಲ್ಲ 2 ಲೈನ್ ಇತ್ತು, ಅದೊಂದು ಸ್ವಲ್ಪ ಕೊಳ್ತುಂಬ ಅನ್ನಿಸ್ತಿತ್ತು. ಬಟ್ ಇದು ಒಂದೇ ಲೈನ್ ಇತ್ತಲ್ಲ ಒಂದು ಸ್ವಲ್ಪ ಬಣ ಬಣ ಅನ್ಸಾಕ್ತಿತ್ತು. 1-2 ದಿನ ಹೋದ್ರೆ ಮತ್ತೇನು ಅನ್ಸಂಗಿಲ್ಲ. ಅಂದರೂ ಇದ್ರಾಗ ಡಿಸೈನ್ಸ್ ಇದ್ದು ನಿಮ್ಗೆ ಯಾವ್ದಾರ ಯೂಸ್ ಆಗ್ಬೋದೇನೋ ಅಂತಂದು ನಾನು ಫುಲ್ ಇದನ್ನು ವಿಡಿಯೋನ ಹಾಕಿನಿ. ಮತ್ತು ಯಾವಾರ ಡಿಸೈನ ಮತ್ತು ಆಮೇಲೆ ಒಂದೊಮ್ಮೆ ಇದು ಆಗಂಗಿಲ್ಲ ಅಂತಂದು ಹಾಗಾಗಿ ಫುಲ್ ವಿಡಿಯೋನ ಮಾಡ್ಕೊಂಡೀನಿ. ಇದು ಒಂದು ಲೈಕ್ ಆಯ್ತು ನನಗೆ. ಆದ್ರೆ ಅದು ಚೈನ ಭಾಳ ಸಣ್ಣ ಇತ್ತು, ಹಾಗಾಗಿ ನಾನು ಅದನ್ನು ತೊಗೊಲಿಲ್ಲ. ಮತ್ತು ಅದು ಕರ್ಮಣಿದು ಒಂಥರ ವೆರೈಟಿ ಇತ್ತು, ಹಾಗಾಗಿ ನಾನು ಅದನ್ನು ತೊಗೊಲಿಲ್ಲ. ಇದಂತರೂ ಹಳೇದು ಅನ್ನಿಸ್ತು ನನಗೆ, ಹಾಗಾಗಿ ನಾನು ಇದನ್ನೇನು ತೊಗೊಲಿಲ್ಲ. ಹಂಗೆ ತೋರ್ಸಾಕ್ತಿದ್ರು ಅವರು. ಮತ್ತು ಇದು ಒಂದು ಲೈಕ್ ಆಗಿತ್ತು, ಒಟ್ಟು ನಂಗೆ 3 ಲೈಕ್ ಆಗಿದ್ದು. ಮತ್ತು ಆಮೇಲೆ ಇದ್ರದ್ದು ಚೈನ ಸಣ್ಣ ಅನ್ನಿಸ್ಬಿಡ್ತಿ. ಮತ್ತು ಸಣ್ಣ ಅದ್ರ ಚಂದ ಅನ್ಸಂಗಿಲ್ಲ. ಒಂದು ಸ್ವಲ್ಪ ದಪ್ಪತ್ತು ಅದರ ಗುಣಿನಂತಲೇ ಅದು ಒಳಗೆ ಆದಂಗೆ ಆಗಿಬಿಡ್ತೈತಿ. ಮಂಗಳಸೂತ್ರ ಅನ್ಸಂಗಿಲ್ಲ. ಈಗ ಕರ್ಮಣಿದು ಹಾಕೊಂಡಿರಲಿಲ್ಲ, ಅದು ಒಂಥರ ನನಗೆ ಅದು ಲೈಕ್ ಭಾಳಾಗಿ ತೊಗೊಂಡಿದ್ದು ನಾನು ಅವಾಗ. ಇಲ್ಲಂತಂದ್ರು 3-4 ವರ್ಷನ ಆಯ್ತೇನೋ. ಹಾಗಾಗಿ ಇದಂತರೂ ಇದೊಂದಿತ್ತು. ಮತ್ತು ಇದನ್ನೇನು ತೊಗೋಕೆ ಹೋಗಲಿಲ್ಲ. ನಂಗೆ ಚೈನ್ ಭಾಳ ದಿಪ್ಪಿತ್ತಲ್ಲ. ಮತ್ತು ಅದ್ರಾಗ ಬೇರೆ ತಾಳ್ಕಿನೂ ಬರಂಗಿಲ್ಲ ಅಂತ ಅಂದ್ರು ಅವರು. ಮತ್ತು ಇದು ತಾಳ್ಕಿ ಬರ್ತೈತೆ ಅಂದರು, ಏನು ನೋಡ್ಬೇಕಷ್ಟೆ. ಮತ್ತು ಆಮೇಲೆ ಒಂದು 3 ವರ್ಷ ಆಗಂತಲೇ ಇದು ಬೇರೆ ನೋಡ್ಬೇಕು ಅನ್ನಿಸ್ತೈತಿ. ಹಂಗೆ ನೋಡ್ರಿ ಡಿಸೈನ್. ಇದು ಎಷ್ಟು? ಇದು 14 ಗ್ರಾಮ್ ಐತ್ರಿ. ಇದ್ರಿ ಇದು 14 ಗ್ರಾಮ್ ಆಗ್ತದೆ. ನಾ ಇದು ಅನ್ಕೊಂಡೆ. ಇದು 14 ಗ್ರಾಮ್ ಐತ್ರಿ. 2 ಗ್ರಾಮ್ ಕಮ್ಮಿ ಐತ್ರಿ ಅದಕ್ಕೆ. ನಾನು ಮುಂದಿನ ತಾಳಿ ಯಾವಾರ ವೆರೈಟಿ ಡಿಸೈನ್ ಸಿಗ್ತಾವೇನೋ ಅಂತ ಅನ್ಕೊಂಡು ಚೆಕ್ ಮಾಡತ್ತಿದ್ನಿ. ಬಟ್ ಯಾವುದೂ ವೆರೈಟಿ ಡಿಸೈನ್ ಸಿಗಲಿಲ್ಲ. ಅದ್ರದ್ದು ಮಂಗಳಸೂತ್ರದ ತಾಳಿ ಚಲೋ ಅನಿಸಿದ್ದು, ಹಾಗಾಗಿ ನಾ ಅವನ್ನ ಹಾಕಿಸ್ಬಿಟ್ನಿ. ಮತ್ತು ತೋರ್ಸಾಕ್ತಿದ್ರೆ ಹಾಗಾಗಿ. ಮತ್ತು ಅವು ಒಂದು ಸ್ವಲ್ಪ ಸಣ್ಣ ಇದ್ದು. ನಮ್ಗೆ ಮೊದಲೇದು ತಾಳಿವು ಲಗ್ನದಾಗಿನೂ ಇದ್ದು, ಅವು ಫುಲ್ ದೊಡ್ಡ ಆಗಿಬಿಟ್ಟಿದ್ದು. ಮತ್ತು ಅದಕ್ಕೆ ತಾಳಿ ಚೈನಿಗೂ ವೇಟ್ ಭಾಳ ಹೆಚ್ಚಾಗಿ ಅದು ಫುಲ್ ಜಳಕಾಗತ್ತಿತ್ತು. ಹಾಗಾಗಿ ನಾ ಈ ಸಲ ಸಣ್ಣನ ತೊಗೊಂಡು. ಮತ್ತು ತಾಳಿಗೆ ಚೈನಿಗೆ ಸೆಟ್ ಆಗಬೇಕಲ್ಲ ತಾಳಿ ಚೈನಿಗೆ, ಹಾಗಾಗಿ ನಾನು ಸಣ್ಣನ ತೊಗೊಂಡು. ಮತ್ತು ಅದ್ರಾಗ ಅವು ಡಿಸೈನ್ ಏನೋ ಇತ್ತು, ನಮ್ಮದು ಹಳೆ ಡಿಸೈನ್ದ ಹಂಗೆ ಇತ್ತು ತಾಳಿ. ಅದಕ್ಕೆ ಬ್ಯಾಡ ಅಂತಂದು ಈಗ ಒಂದು ಸ್ವಲ್ಪ ಹೊಸ ಡಿಸೈನ್ ತೊಗೋಬೇಕಂತ ತೊಗೊಂಡು. ಅದ್ರಾಗ ತಾಳಿ ಒಳಗಿದ್ದಿಲ್ಲ, ಹಾಗಾಗಿ ನಾ ಅವನ್ನ ಇದನ್ನು ಮಾಡ್ಕೊಂಡು. ಅವು ಒಂಥರ ಚಲೋ ಅನ್ನಿಸ್ತಾವ ಅಂತಂದು ನಾನು ಇನ್ನೊಂಥರ ಹೊಸ ಡಿಸೈನ್ ಯಾವಾರ ಸಿಗ್ತಾವೇನೋ ಅಂತ ಅಂದ್ಕೊಂಡೆ. ಬಟ್ ಅವು ಇದ್ದಿದ್ದಿಲ್ಲ ಅಲ್ಲೇ ಅವ್ರ ಕಡೆ. ಮತ್ತು ಅದ್ರಾಗ ಬೇರೆ ಅವು ಎಳಿ ಇದ್ದದ್ದು ನೋಡ್ಬೇಕನ್ನಿ. ಮತ್ತು ಅವು ಅವರು ಇವು ಆಗ್ತಾವ್ರಿ, ಅವು ಕಟ್ ಆಗ್ತಾವ ಅಂತಂದರು. ಹಾಗಾಗಿ ಭಾಳ ತಲೆ ಕೆಡಿಸ್ಕೊಲಿಲ್ಲ. ಯಾಕಂತಂದ್ರೆ ಇದು ಡೈಲಿ ವೇರ್ಲ್ಲ, ಭಾಳ ಯೋಚನೆ ಮಾಡೋಕೆ ಹೋಗ್ಬಾರ್ದು. ನಾವು ಫ್ಯಾಷನ್ ನೋಡೋಕೆ ಹೋಗ್ಬಿಡ್ರೆ ಅದು ಕಟ್ ಆಗ್ಬೋದೇನೋ ಅಂತಂದು ಹಾಗಾಗಿ ನಾನು ಅಲ್ಲೇ ಹಾಕೊಂಡು ನೋಡಾಕ್ತಿದ್ನಿ. ಮತ್ತು ಯಾವ ಚಲೋ ಕಾಣ್ತಾವಂತ. ನನಗಂತರೂ ಅದು ಚೈನ ಸಣ್ಣ ಅನ್ಸಾಕತ್ಬಿಟ್ಟಿತ್ತು. ನಾವು ಮೊದಲಿಂದ ತಾಳಿ ಈಗಿನ ತಾಳಿ ಕಂಪೇರ್ ಮಾಡಿದರೆ ಒಂದು ಸ್ವಲ್ಪ ಎಳಿ ಸಣ್ಣನ ಅನ್ಸಾಕತ್ತಿಬಿಟ್ಟಿತ್ತು. ಮೊದಲು ಒಂದು ಸ್ವಲ್ಪ ಬಣ ಅನ್ಸಾಕ್ತೈತಿ ಕೊಳ್ಳ. ಒಂದೇ ಚೈನ್ ಇದ್ದಕ್ಕೆ ಅದು ಫುಲ್ ಕೊಳ್ಳು ತುಂಬಿದಾರ್ಗತೆ ಅನ್ನಿಸ್ತಿತ್ತು. ಇದು ಜಸ್ಟ್ ಒಂದೇ ಚೈನ್ ಹಾಕೊಂಡಾರ್ಗತೆ
ಆಗ್ತೈತಿ. ಆಮೇಲೆ ಇದೇ ಲೈಕ್ ಆಯ್ತು, ಯಾಕಂತಂದ್ರೆ ನನಗೆ ಈಗ ಹಾಕೊಂಡು ಬೋರ್ ಆಗೈತಲ್ಲ, ಹಾಗಾಗಿ ಇದೇ ನಾರ್ಮಲ್ ಇರಲಿ ಅಂತಂದು ಈ ಸಲ ಮಾತ್ರ ಇದನ್ನ ತೊಗೊಂಡು 2 ಲೈಕ್ ಆಗಿದ್ದು ನನಗೆ. ಬಟ್ ಅದು ಭಾಳ ಚೈನ್ ಸಾಂದಿತ್ತಲ್ಲ, ಹಾಗಾಗಿ ನಾನು ಒಂದೇ ತೊಗೊಂಡು ಅಷ್ಟೇ. ಆಮೇಲೆ ಅಷ್ಟು ತಂದ್ಕೊಡ್ರಣ ಇದು ಮತ್ತು ಆಮೇಲೆ ನಮ್ಮ ತಮ್ಮನೂ ಒಂದು ರಿಂಗ್ ತೊಗೊಂಡ. ಅವು ಚಲೋ ಇದ್ದು ರಿಂಗು, ವೆರೈಟಿ ಮತ್ತು ಹಂಗೆ ಹಾಕ್ಕೊಂಡು ನೋಡಿದಾಗ ಅದು ಸರಿ ಅನ್ನಿಸ್ತು. ಅದೇ ಇರ್ಲಂತಂದರು ಎಲ್ಲರೂ, ಹಾಗಾಗಿ ನಾ ಅದನ್ನ ಅದಾವ ಸ್ವಲ್ಪ ಬೇಷ ಅದು ಬೇಡ ಬೇರೆ ಏನೋ ಸ್ವಲ್ಪ 15 ಗ್ರಾಮ್ ಆಗತ್ತೆ 16 ಗ್ರಾಮ್ 1 ಗ್ರಾಮ್ ಜಾಸ್ತಿ ಆಗತ್ತೆ ನೋಡಿ. ಗಾಡಿ ಚೇಂಜ್ ಮಾಡಕ್ಕೆ ಬರೋದು ಬೇಡ ನೀವು ತೆಗೆದ್ಬಿಡ್ರಿ. ನಮ್ಮ ತಮ್ಮ ರಿಂಗ್ ತೋತ್ನಂತಂದ ಮೊನ್ನಿಂದ ಭಾಳ ಅನಾಗ್ತಿದ್ದ, ಬಟ್ ತೊಗೊಂಡೇ ಇದ್ದಿದ್ದಿಲ್ಲ. ಹಾಗಾಗಿ ಇವತ್ತು ತೆಗಿಸಿ ನೋಡಿದ್ರೆ ಆಯ್ತು, ಮತ್ತು ಚಲೋ ಇದ್ರೆ ತೊಗೊಂಡ್ರಾತಂತಂದು ಅಂದ್ಕೊಂಡು ಹೋದಿವಿ. ಅಲ್ಲೇ ಹಂಗೆ ತೆಗಿಯಾಕ್ತಿದ್ರು ವೆರೈಟಿ. ಬಟ್ ಈಗಂತರೂ 71,000 ಇತ್ತು. ನಾವು ಯಾವತ್ತು ಹೋಗಿದ್ವಿ ಅಂತಂದ್ರೆ ಬುಧವಾರ ದಿನ ಹೋಗಿದ್ವಿ ನಾವು, ಹಾಗಾಗಿ 71,000 ಇತ್ತು. ಅದ್ರಾಗ ಇದಂತರೂ ವೆಂಕಟರಮಣದು ಭಾಳ ಲೈಕ್ ಆಗಿತ್ತು ಅವಂಗೆ. ಇದು 1 ತೊಲಿ ಇತ್ತು ಮಿನಿಮಮ್, ಹಾಗಾಗಿ ಅವಂಗೆಲ್ಲ ಲೈಕ್ ಆಗಿತ್ತು. ಬಟ್ ಆಮೇಲೆ ಇದನ್ನು ಮಾಡಿ ನೋಡೋಣ ಅಂತಲೇ ವೇಟ್ ಚೆಕ್ ಮಾಡಿದಾಗ 1 ತೊಲಿ ಇತ್ತು, 71,000 ಆಯ್ಕತ್ತಂದ್ರು. ಹಾಗಾಗಿ ಅದನ್ನೇನು ತೊಗೊಲಿಲ್ಲ. ಹಂಗೆ ಡಿಸೈನ್ ನೋಡಾತಿದ್ರು, ಎಲ್ಲ ಒಂದೊಂದು ತೊಲಿನೇ ಇದ್ದು. ಅದಂತೂ ಸಖತ್ ಇಷ್ಟ ಆಗಿತ್ತು ಅವಂಗೆ ವೆಂಕಟರಮಣದು. ಮತ್ತು ಅದನ್ನ ಪ್ಲೇನ್ ಇತ್ತು, ಬರೀ ಬಂಗಾರ ಅಷ್ಟೇ ಇತ್ತು. ಮತ್ತು ಆಮೇಲೆ ಸ್ಟೋನಿನೂ ಇದ್ದು, ಆದರೆ ಸಣ್ಣ ಇತ್ತು. ಅವಂಗೆ ಒಟ್ಟು ಒಂದು ಸ್ವಲ್ಪ ದೊಡ್ಡದು ಬೇಕಾಗಿತ್ತು, ಹಳ್ಳತ್ತು. ಹಾಗಾಗಿ ಹಂಗೆ ಸ್ಟೋನಿನೂ ತೆಗಿಯಾಕತ್ತಿದ್ರು. ಒಂದೊಂದು ಹಳ್ಳಿಂದು ಅವೆಲ್ಲ ಭಾಳ ಇಟೆ ಅನಿಸ್ತಾವ ಅಂತ ಅನ್ನತ್ತಿದ್ದ. ಇದು ಒಂದು ಪಿಂಕ್ ಕಲರ್ ಸ್ಟೋನಿಂದು ಇಷ್ಟ ಆಗಿತ್ತು ಅವಂಗೆ. ಬಟ್ ಅದು ಬ್ಯಾಡ್ ಅನ್ನಕತ್ತ, ಆದ್ರೆ ಅದು ಸಾಂದಕತ್ತಂತಂದು ಅನ್ನಕತ್ತಿದ್ದ ಅವ. ಬಟ್ ಅದು ಒಂದು ಅರ್ಧ ತೊಲಿ ಇತ್ತೇನೋ ಅನಿಸ್ತತಿ. ಹಾಗಾಗಿ 6 ಗ್ರಾಮ್ ಇತ್ತು. ಮತ್ತು ಅವ ಸದ್ಯಕ್ಕೆ ತೊಗೊಂಡಿದ್ದು ಈಗ ಒಂದು ಸ್ಟೋನಿನ ತೊಗೊಂಡ. ಹಂಗೆ ಪಿಂಕ್ ಹಳ್ಳಿಯಿಂದ ತೊಗೋತಿದ್ದ. ಅವರೆಲ್ಲ ವೈಟ್ ಹಳ್ಳಿನೂ ಹೊತ್ತು ತೊಗೋ ಅಂತಂದರು. ವೈಟ್ ಹಳ್ಳಿಯಿಂದ ಏನು ಕಾಮನ್ ಅನ್ನಿಸ್ತೈತಲ್ಲ, ಈಗೇನು ವೈಟ್ ಹಳ್ಳಿ ಬೇಡ, ಮತ್ತು ಆಮೇಲೆ ಪಿಂಕೇ ಇರ್ಲಂತ ನಾ ಅಂದೆ. ಮತ್ತು ಅದರ ಪಿಂಕ್ನೂ ಇಷ್ಟ ಆಗಿತ್ತು, ಆದರೆ ಪಿಂಕ್ ತೊಗೋಲಿಲ್ಲ. ಮತ್ತು ಅವಂಗೆ ಒಂದು ಸ್ವಲ್ಪ ಶೈನಿಂಗ್ ಕಾಣ್ಬೇಕಂತಂದ ಅವ ವೈಟೇ ತೊಗೊಂಡ. ವೈಟ್ ಇಲ್ಲಂತಂದ್ರು ಅದು 7 ಗ್ರಾಮ್ ಐತಿ. ಹಾಗಾಗಿ ನನಗೆ ಇದು ಲೈಕ್ ಆಗಿತ್ತು. ಬಟ್ ಇದು ಒಂದು ಎಷ್ಟೈತೆ ಅಂತಂದ್ರೆ ಇದು 6 ಗ್ರಾಮ್ ಐತೇನೋ ಅಂತಂದರು. ಅಷ್ಟು ನಂಗೆ ಸರಿಯಾಗಿ ಲಕ್ಷಕ್ಕೆ ಬರಲಿಲ್ಲ. ಮತ್ತು ಅದನ್ನೊಂದು ತೊಗೋತನಂದ, ಅದು ಭಾಳ ಇತ್ತು ವೇಟ್, ಹಾಗಾಗಿ ತೊಗೋಲೇ ಇಲ್ಲ. ಅವ್ನಿಗೆ ಲೈಕ್ ಆಗಿದ್ದೆ ಅಂತಂದ್ರು. ಇದು ಒಂದಿತ್ತು, ಇದು ಬ್ಯಾಡ್ ಅಂತಂದು ಅಂದ್ಕೊಂಡ್ಬಿಟ್ಟ, ಭಾಳ ಇದು ಅನ್ನಿಸ್ತಂತಂದ. ಅವಂಗೆ ಹಂಗೆ ಎಲ್ಲ ಬೆರಳಿಗೆ ಹಾಕೊಂಡು ನೋಡಾಕ್ತಿದ್ದ, ಎಲ್ಲ ಲೈಕ್ ಆಗ್ತಿದ್ದು. ಬಟ್ ಆಮೇಲೆ ಹೆವಿ ಅಮೌಂಟ್ ಆಗ್ತೈತಿಲ್ಲ ಅದು ಒಂದು. ಮತ್ತು ಆಮೇಲೆ ಮಮ್ಮಿ ಬೇರೆ ಭಾಳ ಆಗ್ತೈತೆ ಅಂತ ಬೇಯಾಕತ್ತಿದ್ಲು. ಹಾಗಾಗಿ ಅವ ಏನು ತೊಗೋಕೆ ಹೋಗಲಿಲ್ಲ. ಮತ್ತು 1 ತೊಲಿ ಅಂತಂದ್ರೆ ಭಾಳ ಆಗ್ತೈತಲ್ಲ, ಹಾಗಾಗಿ ಮತ್ತು 71,000 ಇದ್ದಿದ್ದಿಲ್ಲ. ಭಾಳ ಆದ್ರೆ ಒಂದು 7 ಗ್ರಾಮ್ ಇಲ್ಲ ಅಂತಂದ್ರೆ 53,000 ಆತೇನೋ ಅಂತ ಅಂದ್ಕೊಂಡೆ. ಮತ್ತು ಆಮೇಲೆ ಅದು ತೊಗೋಕೆ ಹೋಗಲಿಲ್ಲ. ಮತ್ತು ಅದು ಬೇಡ ಇದು ಬೇಡ ಸಿಕ್ಕಾಪಟ್ಟಿ ಇದನ್ನು ಮಾಡತ್ತಿದ್ದ, ತೊಗೋಕೆ ಹೋಗಲಿಲ್ಲ. ಮತ್ತು ಆಮೇಲೆ ಅದು ಫೈನಲಿ ಅಂತರೂ ಇವು 3 ರಿಂಗ್ಸ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿವಿ. ಮತ್ತು ಇದ್ರಾಗ 3 ಯಾವಾರ ತೊಗೋ ಅಂತಂದ ಹಂಗೆ ಕನ್ಫ್ಯೂಸ್ ಆಗಕತ್ತಿತ್ತು. ಯಾವ ತೊಗೊಲಿ ಭಾಳ ಹತ್ತಿದ್ರೆ ಯಾವ ತೊಗೊಲಿ ಅನ್ನೋಕ್ಕಿಂತ ಮತ್ತು ನಾನು ಅಂತೂ 3 ರಿಂಗ್ ಫೈನಲ್ ಮಾಡಿಟ್ನಿ, ಯಾವ ತೊಗೋ ಅಂತಂದು. ಇದ್ರಾಗ ಅವಂಗೆ ಲೈಕ್ ಆಗಿದ್ದು ಈ ಕಡೆ ಸ್ಟೋನಿಂದ ಇತ್ತಲ್ಲ ಭಾಳ, ಹಾಗಾಗಿ ಅದು ನನ್ನ ಕೈಯಾಗ ಭಾಳ ಇದು ಕಾಣ್ಬೇಕು ದೊಡ್ಡದಂತಂದು ಅಂದ್ಕೊಂಡ ಅವ ವೈಟ್ ಕಲರ್ ಸ್ಟೋನಿಂದ ತೊಗೊಂಡ. ಅದು ಭಾಳ ಹೆವಿಯಾಗಿ ಕಾಣ್ತೈತಿ ಅಂತಂದ. ಒಂದು 7 ಗ್ರಾಮ್ ಐತದ ಅಂತಂದ್ರೆ ಅವರು. ಮತ್ತು ನಾನು ಆಮೇಲೆ ಪಿಂಕ್ ಕಲರ್ ತೊಗೊಂಡು ಅದು ಒಂದು ಸ್ವಲ್ಪ ಸಾಂದ್ ಅನಿಸ್ತೈತಿ, ಬ್ಯಾಡ್ ಅನ್ನಕತ್ತಿದ್ದ. ಹಾಗಾಗಿ ಇರ್ಲಿ ಬಿಡು ತೊಗೊಂಡ ಬಿಡ, ಯಾಕೆ ಇರಲ್ಲಕ್ಕ ಅಂತಂದು ಅಂದ್ಕೊಂಡು ಅದನ್ನ ತೊಗೊಂಬಂದಿವಿ. ಆದರೂ ಅವಂಗೆ ಅದು ಲೈಕ್ ಇಲ್ಲ. ಅದು ಫಸ್ಟ್ ವೆಂಕಟರಮಣದಿತ್ತಲ್ಲ 1 ತೊಲಿದು, ಹಾಗಾಗಿ ಅದನ್ನ ತೊಗೋತೀನಿ ಅಂತ ಅನ್ನಕತ್ತ. ನಾನು ಎಕ್ಸ್ಚೇಂಜ್ ಮಾಡಿ ತೊಗೋತಿದ್ರೆ ತೊಗೋಪ ಅಂತಂದು ಅಂದ್ಕೊಂಡು ಬಂದೀವಿ.
ಅದನ್ನು ತೊಗೊಂಡಿವಿ ಮತ್ತು ಆಮೇಲೆ ಹೊರಗಡೆ ಹಾಕೊಂಡು ನೋಡ್ತೀನಿ ತಡಿ ಹೆಂಗೆ ಕಾಣ್ತೈತಿ ಅಂತಂದು ಅವ್ರು ಲೈಟ್ ಬೇರೆ ಇದ್ದಿಲ್ಲ ಇದು ಲೈಕ್ ಆಗೈತೆ ಅವಂಗೆ ಇದು ಅಂತೂ ಇದು ಭಾಳ ಇಷ್ಟ ಆಗಿತ್ತು ಅವಂಗೆ ಮತ್ತು ಅಷ್ಟು ತಂದ್ಕೊಟ್ರೆ ಖುಷಿನೂ ಅಲ್ಲೇ ಸುಮ್ಮಿರಲಿಲ್ಲ ಹಂಗೆ ಬಂದು ಇಲ್ಲೇ ನಾಷ್ಟ ಮಾಡಿದ್ವಿ ಅಲ್ಲೆಲ್ಲಿ ನಾಷ್ಟ ಮಾಡೋಕ್ಕೂ ಆಗಲಿಲ್ಲ ಹಂಗೆ ಬಂದು ಲೈಟಾಗಿ ನಾಷ್ಟ ಮಾಡಿ ಅದ್ರಾಗ ನಾಷ್ಟ ಮಾಡ್ತೀನಿ ಖುಷಿ ಅಂತೂ ಸಿಕ್ಕಾಪಟ್ಟಿ ಕಾಡಾತಿದ್ಲು ಅಕ್ಕಿ ಭಾಳ ಏನು ತಿನ್ನಲಿಲ್ಲ ನನಗೆ ಮಸಾಲ ಪಾಪಡ ಭಾಳ ಲೈಕ್ ಆಗ್ತೈತಿ ಹಾಗಾಗಿ ನಾ ಒಂದು ಮಸಾಲ ಪಾಪಡ ಹೇಳೀನಿ ಅದಂತೂ ಚಲೋ ಇತ್ತು ಹಂಗೆ ಎಲ್ಲರೂ ಶೇರ್ ಮಾಡ್ಕೊಂಡು ಅದನ್ನ ಮಸಾಲ ಪಾಪಡ ತಿಂದ್ವಿ ಅದನ್ನೂ ಖುಷಿ ತಿಂತಾಳೇನೋ ಅಂದ್ಕೊಂಡಿವಿ ಬಟ್ ತಿನ್ನಲಿಲ್ಲ ಅದ್ರಾಗ ಬೇರೆ ಇವನ್ನೆಲ್ಲ ಒಂದು ಸ್ವಲ್ಪ ತಿಂದಿಲ್ಲಲ್ಲ ಐಸ್ ಕ್ರೀಮ್ ಒಂದು ತಿಂದಿಲ್ಲಲ್ಲೇ ನಮ್ಗಿಂತ ಮುಂಚೆ ಹಾಗಾಗಿ ರಾತ್ರಿ ಒಂಚೂರು ಕೆಮ್ಮಿದ್ಲು ಈ ವಿಡಿಯೋ ನಿಮಗೆ ಇಷ್ಟ ಆತತ್ತ ಅಂದ್ಕೊಂಡಿನ್ರಿ ಸಿಗುಣ್ರಿ ಮತ್ತೊಂದು ಹೊಸ ಲಾಗ್ ಒಳಗೆ ಎಲ್ಲರಿಗೂ ಧನ್ಯವಾದಗಳು ರೀ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ ದಯವಿಟ್ಟು